ಕೆಲವರ ಕೈಯಲ್ಲಿ ಅಮೃತ ಹೇಳ್ತಕ್ಕಂಥದ್ದು ಇರ್ತದೆ. ಏನನ್ನು ಕೊಟ್ಟರೂ ಕೂಡ ಅದು ಒಂದು ಔಷಧಿಯಾಗಿ ಪರಿಣಾಮನ ಕೊಡ್ತದೆ. ತುಂಬ ಒಳ್ಳೆಯ ಕೈ ಅಂತ ಹೇಳೋದಾಗಿ ಜನಸಾಮಾನ್ಯರಾದಂತಹ ನಾವುಗಳು ಮಾತನಾಡ್ತೇವೆ. ಆದರೆ ಅವರಿಗೆ ಆ ರೀತಿಯಾದಂತಹ ಒಂದು ಕಲೆ ಹೇಳ್ತಕ್ಕಂಥದ್ದು ಬರಬೇಕಾದ್ರೆ ಜನ್ಮ ಜನ್ಮದ ಪುಣ್ಯದ ಫಲ ಕಾರಣವಾಗಿರ್ತದೆ ಹೇಳುವುದನ್ನು ನಾವು ಎಂದಿಗೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಜನಸಾಮಾನ್ಯರಲ್ಲಿ ಈಗ ಅತಿಯಾದಂತಹ ಸಂದಿನ ನೋವು ಹೇಳ್ತಕ್ಕಂಥದ್ದು ಇಲ್ಲಾಗಿರಬಹುದು, ಅತಿಯಾಗಿ ಬಾಧಿಸ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನೀವು ನಂಬಲಿಕ್ಕೆ ಸಾಧ್ಯವಿಲ್ಲ, ಆದರೂ ಕೂಡ ನಾವು ಹೇಳಬೇಕಾದದ್ದು ಕರ್ತವ್ಯವಾಗಿರುವುದರಿಂದಾಗಿ ಹೇಳ್ತಾ ಇದ್ದೇವೆ. ಎಷ್ಟೋ ಸಮಯದಿಂದ ಏನೇನೋ ಮಾಡಿದರೂ ಕೂಡ ವಾಸಿಯಾಗದೇ ಇರತಕ್ಕಂತಹದ್ದು ಕೇವಲ 8 ದಿವಸದಲ್ಲಿ ಅವರ ನೋವು ಹೇಳ್ತಕ್ಕಂಥದ್ದನ್ನು ವಾಸಿ ಮಾಡಬಹುದು. ಮತ್ತು ತುಂಬ ಜನ ಹೇಳ್ತಾರೆ ನಂಬಿಕೆ ಹೇಳ್ತಕ್ಕಂಥದ್ದು ಬೇಕು. ನಮ್ಮನ್ನು ಕೇಳಿದರೆ ನಂಬಿಕೆ ಮತ್ತು ವಿಶ್ವಾಸ ಹೇಳ್ತಕ್ಕಂಥದ್ದು ಬೇಕು. ಆದರೆ ಒಳಿತು ಆದಾಗ ನಂಬಿಕೆ ಮತ್ತು ವಿಶ್ವಾಸ ಹೇಳ್ತಕ್ಕಂಥದ್ದು ನಿಮ್ಮ ಕಣ್ಣೆದುರಿನಲ್ಲಿ ಕಂಡಾಗ ಬರಲೇಬೇಕು. ಆದರೆ ನಾವು ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕಿಂತ ಪೂರ್ವದಲ್ಲೇ ಅದನ್ನೆಲ್ಲ ತಾನು ನಂಬೋದಿಲ್ಲ, ಅದನ್ನೆಲ್ಲ ತಾನು ಮಾಡುವುದಿಲ್ಲ, ಅದೆಲ್ಲ ತನಗೆ ಸಂಬಂಧ ಇಲ್ಲ ಅಂತ ಹೇಳುವುದಾಗಿ ಇದ್ದರೆ ಅಲ್ಲಿ ನಂಬಿಕೆ ಮತ್ತು ಅಪನಂಬಿಕೆ ಪ್ರಶ್ನೆನೇ ಉದ್ಭವವಾಗುವುದಿಲ್ಲ. ಯಾಕೆ ಅಂತ ಕೇಳಿದರೆ ಒಬ್ಬರು ಅದೇ ರೂಪದ ವ್ಯಕ್ತಿಗಳು ಅಂತ ಹೇಳುವುದಾಗಿ ಸ್ಪಷ್ಟವಾಗ್ತದೆ. ಆದರೆ ಒಂದು ವಿಸ್ಮಯಕಾರಿಯಾಗಿ ಇರ್ತಕ್ಕಂಥದ್ದು ಅಂತ ಹೇಳಿದರೆ ಶಕ್ತಿ. ಆ ಶಕ್ತಿಯ ಮುಂದೆ ಪ್ರತಿಯೊಬ್ಬರೂ ಕೂಡ ತಲೆಯನ್ನು ತಗ್ಗಿಸಲೇಬೇಕು. ಮತ್ತು ಅಷ್ಟೇ ಅಲ್ಲದೆ ಗುಣಮುಖರಾಗಲೇಬೇಕು.